ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸಾರಿ ಗುಡ್ ನೈಟ್ ಅಲ್ವಾ. ಯಾಕಂದರೆ ಆಲ್ರೆಡಿ ಟೈಮ್ ಬಂದು 9:30 ಆಗೋಗಿದೆ. ತುಂಬ ದಿನ ಆಯಿತು ನಾನು ವ್ಲಾಗ್ ಹಾಕಿ. ಸ್ವಲ್ಪ ಒಂದಷ್ಟು ಕೆಲಸಗಳಿತ್ತು, ಹಾಗೆ ಅಮ್ಮಂಗೆ ಕೂಡ ಹುಷಾರಿರಲಿಲ್ಲ. ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿದ್ದೀರ. ಹಾಗಾಗಿ ಸ್ವಲ್ಪ ಆ ಒಂದು ಟೆನ್ಷನಲ್ಲಿ ಆ ಒಂದು ಬ್ಯುಸಿಲಿದ್ದೆ, ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಇನ್ಮೇಲೆ ಖಂಡಿತ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಸಾಧ್ಯವಾದಷ್ಟು ವಿಡಿಯೋಗಳನ್ನ ಹಾಕ್ತೀನಿ. ಹಾಗೆ ಧೃತಿ ಟ್ರಿಪ್ಗೆ ಹೋಗ್ತಾ ಇದ್ಲು ಹಾಗಾಗಿ ನಾವು ಕೂಡ ಅವಳನ್ನ ಡ್ರಾಪ್ ಮಾಡಿ ಸ್ಕೂಲ್ ಹತ್ರ ಬಸ್ ಹತ್ಸೋಣ ಅಂತ ಹೋಗಿದ್ದು. ಹೋದ ವರ್ಷ ಅವಳನ್ನ ಕಳಿಸಿರಲಿಲ್ಲ, ಹಾಗಾಗಿ ಈ ವರ್ಷ ಕಳಿಸೋಣ ಅಂತೇಳಿ. ಅವಳು ತುಂಬ ಆಟ ಮಾಡ್ತಾಯಿತ್ತು. ಜಾನು ಕೂಡ ಟ್ರಿಪ್ ಹೋಗಿದ್ಲು, ಹಾಗಾಗಿ ಅವಳು ಕೂಡ ಆಟ ಮಾಡ್ತಿದ್ಲು, ನಾನು ಹೋಗಬೇಕು ಅಂತೇಳಿ. ಸರಿ ಅಂತೇಳಿ ನಾವು ಕೂಡ ಅವಳನ್ನ ಕಳಿಸಿ ಹೇಳಿದ್ನಲ್ಲ. 9:30 ಆಗಿತ್ತು ಅಲ್ಲಿ ನಾವು ಬಿಡೋದಕ್ಕೆ ಹೋದಾಗ. ಬಸ್ಸು ಹೊರಟಿದ್ದು 10 o'clock ಆಗಿತ್ತು. ಬಂದು ಇನ್ನೇನು ಅಡುಗೆ ಮಾಡೋದು ಅಂತ ಅಲ್ಲೇ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಅದನ್ನು ಒಂದು ಗ್ರೂಪ್ ಮಾಡಿದರು, ಅದರಿಂದ ನಮಗೆ ಕಳಿಸಿದ್ರು ಪೇರೆಂಟ್ಸ್ ಎಲ್ಲ ನೋಡಲಿ ಮಕ್ಕಳು ಏನೇನೆಲ್ಲ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿ. ಅದನ್ನು ನಾನು ಒಂದಷ್ಟು ಕ್ಲಿಪ್ಪಿಂಗ್ ಹಾಕಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಅವ್ರು ಹೇಳಿರೋ ಪ್ರಕಾರ ಚೆನ್ನಾಗಿತ್ತು ಅಂತ ಹೇಳಿದ್ರು. 2 days ಹೋಗಿದ್ದು. ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ, ಫ್ರೆಂಡ್ಸ್ ಎಲ್ಲ ಹೋಗಿದ್ದು ಎಲ್ಲರೂ ಅಷ್ಟೇ. ಹಂಗಿತ್ತು ಹಿಂಗಿತ್ತು ಅಂತೆಲ್ಲ ಬಂದು ಇಡೀ ನೈಟ್ ಸ್ಟೋರಿ ಹೇಳ್ತಾ ಇದ್ಲು ಪ್ರಕಾಶ್ ಹತ್ರ ಮತ್ತು ನನ್ನ ಹತ್ರ ಕೂಡ. ಧೃತಿ ಬರ್ತಾ ಇದ್ದಾಳೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಅವಳ ಫ್ರೆಂಡ್ಸ್ ಕೂಡ ಎಲ್ಲರೂ ಹೋಗಿದ್ದಾರೆ ಅಂತೇಳಿ ಅವಳು ಕೂಡ ಆಟ ಮಾಡಿ ಫೈನಲಿ ಹೋದ್ಲು ಯಾನ ಪ್ಲೇಸ್ ನೋಡ್ಕೊಬರೋಕ್ಕೆ. ಅಲ್ಲೇ ಸುತ್ತಮುತ್ತ ಒಂದಷ್ಟು ಪ್ಲೇಸ್ಗಳನ್ನ ನೋಡ್ಕೊಂಡು ಬಂದಿದ್ದಾರೆ. ನನಗೆ ಕಂಪ್ಲೀಟಾಗಿ ಎಲ್ಲೆಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗಾಗಿ ನಾನು ಎಡಿಟ್ ಮಾಡಿ ಅವ್ರು ಕಳಿಸಿದಂಥ ವಿಡಿಯೋಸ್ಗಳಲ್ಲಿ ಬೆಸ್ಟ್ ಆಗಿರೋದನ್ನ ನಾನು ಕೂಡ ಅಪ್ಲೋಡ್ ಮಾಡಿದೆ. ನನಗಂತೂ ಆ ಜಾಗನ ನಾನೇ ಹೋಗಿ ಆ ಜಾಗದಲ್ಲಿ ಆ ಒಂದು ವ್ಯೂನ ನೋಡಿದ್ನೇನೋ ಅನ್ನೋಷ್ಟು ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಅಷ್ಟು ಸೂಪರಾಗಿದೆ. ನಾವು ಮೊಬೈಲಲ್ಲೇ ಇಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಬೇಕಾದ್ರೆ ನಮಗೆ ಇನ್ನು ಅವರು ಅಲ್ಲಿ ನೇರವಾಗಿ ನೋಡಿರೋದು ಇನ್ನೆಷ್ಟು ಚೆನ್ನಾಗಿ ಅನ್ನಿಸ್ಬಾರ್ದು. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ನೀರಲ್ಲಿ ನೀರಿದೆಯಾ ಅಂತ ಕೇಳ್ತಾರೆ. ಫಸ್ಟ್ ಕೇಳೋ ಕ್ವಶನ್ನೇ ಅವರದು, ನೀರಿದೆಯಾ ಅಂತೇಳಿ. ಯಾಕೆಂದರೆ ಅವ್ರಿಗೆ ನೀರಲ್ಲಿ ಆಡೋದು ಆ ಥರದ್ದೆಲ್ಲ ತುಂಬ ಕ್ರೇಜಿ, ತುಂಬ ಎಂಜಾಯ್ ಮಾಡ್ತಾರೆ. ಎಷ್ಟೇ ಚಳಿ ಇರಲಿ, ಎಷ್ಟೇ ಮಳೆ ಇರಲಿ, ಬಿಸಿಲಿರಲಿ, ನೀರಿನ ಪ್ಲೇಸಿಗೆ ಬಿಟ್ಟರೆ ಎದ್ದು ಬರೋದಕ್ಕೆ ತಯಾರೇ ಇರಲ್ಲ ಅವರು, ಅಷ್ಟು ಎಂಜಾಯ್ ಮಾಡ್ತಾರೆ. ಹಾಗಾಗಿ ಅಲ್ಲೂ ಕೂಡ ನೀರಲ್ಲೆಲ್ಲ ಆಟ ಆಡೋಕ್ಕೆ ಬಿಟ್ಟಿರೋದ್ರಿಂದ ತುಂಬ ಎಂಜಾಯ್ ಮಾಡಲು ನಮಗೆ ಭಯ ಆಗ್ತಿತ್ತು, ಕೇಳ್ತಿದ್ದು. ಯಾಕಂದರೆ ಇಲ್ಲಿ ನಮಗೆ ತುಂಬ ವೆದರು ಚಳಿ ಇತ್ತು. ಹಾಗಾಗಿ ನಾನು ಅವಳನ್ನ ಕೇಳ್ತಿದ್ದೆ, ಅಲ್ಲಿ ಚಳಿ ಇರಲಿಲ್ವಾ, ಮಳೆ ಇರಲಿಲ್ವಾ, ಯಾವುದು ಏನು ಪ್ರಾಬ್ಲಮ್ ಆಗಲಿಲ್ವಾ, ಹುಷಾರು ತಪ್ಪಿಲ್ವಾ ಅಂತೆಲ್ಲ ಕೇಳ್ತಿದ್ದೆ. ಅಲ್ಲಿಂದ ತುಂಬ ಚೆನ್ನಾಗಿ ಮಾಡ್ತೀವಿ, ತಲೆ ಒರೆಸೋದು ಅವರವರೇ ಮಾಡ್ಕೋಬೇಕಲ್ವ. ಟೀಚರ್ಸ್ ಆಗಿರ್ಬೋದು, ಸರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ದಾರೆ. ನನಗದು ತುಂಬ ಖುಷಿ ಆಯಿತು. ಹೋಗಿ ಆ ಜಾಗನ ಸಾಕಿದ್ದೀವಿ, ಅಷ್ಟು ಖುಷಿ ಆಯಿತು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದು ಅಲ್ಲೇ ಸ್ಟೇ ಮಾಡಿದಂಥ ವಿಡಿಯೋ. ನೈಟ್ ಅವರೇ ಕುಕ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ರಂತೆ. ಇನ್ನಷ್ಟು ವಿಡಿಯೋ ಖಂಡಿತ ಮುಂದಿನ ಒಂದು ವಿಡಿಯೋದಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.